ಕುರ್ಚಿ ಉಳಿಸಿಕೊಳ್ಳಲು ಸಿದ್ದರಾಮಯ್ಯ ದೆಹಲಿಗೆ ಹೋಗಿದ್ದು ಅಂತ ಹೇಳಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನೇ ಸಿಎಂ ಅಂತ ಹೇಳಿಕೊಳ್ಳಬೇಕಾಗಿರುವಂತಹ ಪರಿಸ್ಥಿತಿ ಬಂದಿದೆ. ದೇಶದ ಯಾವ ಮುಖ್ಯಮಂತ್ರಿ ಸಹ ಈ ರೀತಿಯಾಗಿ ಹೇಳಿಕೊಂಡಿಲ್ಲ ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಯಾರ್ಯಾರಿಗೆ ಎಷ್ಟು ಬೆಂಬಲ ಇದೆ ಅಂತ ಹೇಳಿ ಸಿಎಂ ತಿಳಿಸಬೇಕು. ಕುರ್ಚಿಗಾಗಿ ಇಬ್ಬರಲ್ಲಿ ಒಬ್ಬರಂತೂ ಸುಳ್ಳು ಹೇಳಿರ್ಬೇಕಲ್ಲ ಅಂತ ಹೇಳಿ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ. ನಾವು ಸಿದ್ದರಾಮಯ್ಯ ಡಿಕೆಶಿ ಇಬ್ಬರನ್ನ ಕೂಡ ನಂಬುವ ಹಾಗಿಲ್ಲ. ಅವರ ನಡುವೆ ಆದಂತಹ ಅಗ್ರಿಮೆಂಟ್ ಏನು ಅಂತ ಗೊತ್ತಿದೆ, ಆದರೆ ಅದನ್ನ ಅವರೇ ಹೇಳಬೇಕು ಅಂತ ಹೇಳಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ನಾ ಹಿಂದೆ ಹೋದ ವಾರ ಬಂದಾಗೂ ಯಾವಾಗೂ ಹೇಳಿದ್ದೆ, ಅವ್ರ ಪರಿಸ್ಥಿತಿ ಹಂಗಂದ್ರೆ ನೋಡಿ, ಮೊದಲೇದು ನಾನಾ ಮುಖ್ಯಮಂತ್ರಿ ಅಂತ ಹೇಳ್ಕೋಬೇಕು. ಅವರು ಯಾರು ಆ ರೀತಿ ಬೇರೆ ಯಾವ ರಾಜ್ಯದ ಮುಖ್ಯಮಂತ್ರಿನೂ ಹೇಳ್ಕೊಳ್ತಲ್ಲ, ಇವ್ರಿಗೆ ನಾನೇ ಮುಖ್ಯಮಂತ್ರಿ ಅಂತ ಹೇಳೋ ಸ್ಥಿತಿ ಬಂದದಂತ. ಈ ಸರ್ ಏನಂದ್ರೆ ಅಗ್ರಿಮೆಂಟ್ ಆಗಿದ್ದಿಲ್ಲ ಅನ್ನೋ ಒಂದು ಮಾತು ಹೇಳಿದ. ಅಲ್ಲ, ಅದಕ್ಕೆ ಬರ್ತೀನಿ ನಾನು. ಜನರ ಮುಂದೆ ಇದು ಒಂದು ಪಾಯಿಂಟ್. ಎರಡನೇದ್ದು, ಕಾಂಗ್ರೆಸ್ ಪಾರ್ಟಿ ಆಂತರಿಕ ವಿಷಯ ಆದರೂ ಸಹಿತ ಸುಳ್ಳು ಯಾರು ಹೇಳ್ತಾ ಇದ್ದಾರೆ ಅನ್ನೋದು ಗೊತ್ತಾಗಬೇಕಲ್ಲ. ಇವ್ರ ಅಗ್ರಿಮೆಂಟ್ ಆಗಿತ್ತು ಅಂತ ಹೇಳ್ತಾರೆ, ಅವ್ರು ಇಲ್ಲ ಅಂತ ಹೇಳ್ತಾರೆ. ಯಾರು ಸುಳ್ಳು ಹೇಳ್ತಾ ಇದ್ದಾರೆ ಅಂತೇಳಿ ಈ ರಾಹುಲ್ ಗಾಂಧಿ ಮತ್ತು ನಮ್ಮ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದಕ್ಕೆ ಉತ್ತರ ಕೊಡ್ಬೇಕಲ್ಲ, ಆಗಿತ್ತಾ ಇಲ್ಲ ಅಂತ ಹೇಳಿ. ಅವ್ರು ಬರ್ತಾರಾಗ ಏನೋ ಇತ್ತು ಅಷ್ಟ, ಎಷ್ಟು ಒಂದು 6-8 ತಿಂಗಳದ್ದು ಸೇರಿ ಅದನ್ನು ಸಹಿತ ಕೊಡ್ಲಿಕ್ಕಾಗಿಲ್ಲ. ಹಾಗಾಗಿ ರಾಜ್ಯ ಸರ್ಕಾರ ದಿವಾಳಿ ಎದ್ದಿದೆ ಅಂತ ಅನ್ಲಿಕ್ಕೆ ಇದಕ್ಕಿಂತ ಹೆಚ್ಚಿನ ಉದಾಹರಣೆ ಬೇಕಾಗಿಲ್ಲ. ಇದೆಲ್ಲವೂ ಸುಧಾರಣೆ ಮಾಡಬೇಕು. ಉಪಮುಖ್ಯಮಂತ್ರಿಗಳು ಡೆಲ್ಲಿಗೆ ಹೋಗಿ ಕುರ್ಚಿ ಉಳಿಸಿಕೊಳ್ಳಿಕ್ಕೆ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ, ಅದರ ಬದಲಿಗೆ ರಾಹುಲ್ ಗಾಂಧಿ ಭೇಟಿಗೆ 3 ದಿವಸ ಅಲ್ಲಿ ಕೂಡೋದ್ರ ಬದಲಿಗೆ ನಿಮ್ಮ ಹಣೆ ಬರದಲ್ಲಿ 8 ದಿವಸ ಇರ್ತದೆ, 8 ದಿವಸ ಮುಖ್ಯಮಂತ್ರಿ ಇರ್ತೀರಿ, ಬಂದು ಆಡಳಿತವನ್ನು ಸರಿಯಾಗಿ ಸುಧಾರಣೆ ಮಾಡಿರಿ ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತೀನಿ. ಅಲ್ಲಿ ಬಂದವರು ಸುಮ್ಮನೆ ರಾಜನಾಥ್ ಸಿಂಗ್ ಅವ್ರನ್ನ ಭೇಟಿ ಮಾಡಿದ್ದಾರೆ. ಯಾಕಂದ್ರೆ ಯಾಕೆ ಬಂದಿರಿ ಅಂತ ಕೇಳ್ತಾರಂತ. ಬಂದಿದ್ದು ರಾಹುಲ್ ಗಾಂಧಿ ಭೇಟಿಗೆ ಬಂದಿದ್ದಾರೆ ಮುಖ್ಯಮಂತ್ರಿ ಪದವಿ ಉಳಿಸಿಕೊಳ್ಳಿಕ್ಕೆ, ನನಗೆ ಗೊತ್ತಿದೆ.